ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಈ ತಿರಂಗ ಯಾತ್ರೆ ನಮ್ಮ ದೇಶದ ಯೋಧರು, ಎಲ್ಲ ವರ್ಗದ ಯೋಧರು ಸೇರಿ ದೇಶಕ್ಕೋಸ್ಕರ ಗೌರವ, ಸ್ವಾಭಿಮಾನ ಎಲ್ಲ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡ ತೆಗೆದುಕೊಂಡಂತ ನಿರ್ಧಾರಗಳನ್ನ ನಮ್ಮ ಇಡೀ ಪಕ್ಷ, ಭೇದ, ಧರ್ಮ, ಜಾತಿ ಎಲ್ಲ ಮರೆತು ನಮ್ಮ ಜನ ಬೆಂಬಲವನ್ನ ವ್ಯಕ್ತಪಡಿಸಬೇಕು. ಅವ್ರಿಗೆ ಸ್ವಾಭಿಮಾನಕ್ಕೆ ಗೌರವ ತರಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಎಲ್ಲರಿಗೂ ಕೂಡ ಆಹ್ವಾನಿಸಿದ್ದೇವೆ. ಯಾರು ಬೇಕಾದ್ರೂ ಈ ರಾಷ್ಟ್ರಧ್ವಜ ಈ ದೇಶದ ಆಸ್ತಿ, ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಆಸ್ತಿ. ಇದೊಂದು ಸಂಕೇತ. ಈ ಜೈ ಹಿಂದ್ ತಿರಂಗ ಯಾತ್ರೆಯನ್ನ ನಮ್ಮ ಸರ್ಕಾರ ಎಲ್ಲ ಕಾರ್ಪೊರೇಷನ್ ಇರ್ಬೋದು, ಯುವಕರು ಇರ್ಬೋದು, ಚಲನಚಿತ್ರ ಇರ್ಬೋದು, ರೈತರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಸರ್ಕಾರಿ ನೌಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಂಡಿದ್ದೇನೆ. ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿದೆ. ಮುಖ್ಯಮಂತ್ರಿಗಳಿಗೂ ತಿಳಿಸಿದೆ, ನಾನು ಈ ತರ ಮಾಡಕ್ಕೆ ತೀರ್ಮಾನ ಮಾಡಿದೀವಿ ಅಂತ. ಸೊ ನಮ್ಮ ಪಕ್ಷ ಲೀಡ್ ಮಾಡ್ತಾ ಇದ್ರು ಕೂಡ ಇದು ಸರ್ಕಾರ ಕಾರ್ಯಕ್ರಮ, ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇವತ್ತು ಇಡೀ ಪ್ರಪಂಚ ನಮ್ಮ ಭಾರತವನ್ನು ನೋಡ್ತಾ ಇದೆ. ಆ ಭಾರತದ ಎಲ್ಲ ಪ್ರತಿಯೊಬ್ಬರು ನಾಗರಿಕ ಕೂಡ ನಾವು ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತ ಕೆಲಸವನ್ನ, ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ.